ನೊಂದ ಕುಟುಂಬಕ್ಕೆ ನೆರವಾದ ಕಾಂಗ್ರೆಸ್ ಮುಖಂಡರು. ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿಯಲ್ಲಿ ಅನಾರೋಗ್ಯದಿಂದ ಸಂಕಷ್ಟಕ್ಕೆ ಸಿಲುಕಿದ ಮಹಿಳೆಯ ಕುಟುಂಬಕ್ಕೆ ಕಾಂಗ್ರೆಸ್ ಮುಖಂಡ ಹಾಗೂ ವೈದ್ಯರಾದ ಡಾಕ್ಟರ್ ಎ.ಆರ್. ಬೆಲಗಲಿ ಮಾನವೀಯ ನೆರವು ನೀಡುವ ಮೂಲಕ ಸಾಮಾಜಿಕ ಕಳಕಳಿ ಮೆರೆದಿದ್ದಾರೆ. ನಮ್ಮ ವಾಹಿನಿಯಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಅವರು ಕುಟುಂಬವನ್ನು ಭೇಟಿ ಮಾಡಿ ನೆರವಿನ ಹಸ್ತ ಚಾಚಿದ್ದಾರೆ. ಈ ಕುರಿತು ಒಂದು ವರದಿ. ಬನಹಟ್ಟಿಯ ಜ್ಯೋತಿ ನಾರಾಯಣ ರಾವಲ ಅವರು ಕಳೆದ 4-5 ವರ್ಷಗಳಿಂದ ಕಾಲಿನ ಸ್ವಾಧೀನ ಕಳೆದುಕೊಂಡು ಹಾಸಿಗೆ ಹಿಡಿದಿದ್ದಾರೆ. ಕುಟುಂಬದ ಆರ್ಥಿಕ ಪರಿಸ್ಥಿತಿ ತೀವ್ರ ಸಂಕಷ್ಟದಲ್ಲಿದ್ದು, ವಯಸ್ಸಾದ ತಾಯಿ ಹಾಗೂ ಕಿವಿ ಕೇಳದ ಸಹೋದರನೊಂದಿಗೆ ಜೀವನ ನಡೆಸುತ್ತಿರುವ ಈ ಕುಟುಂಬ ನೆರವಿಗಾಗಿ ಎದುರು ನೋಡುತ್ತಿತ್ತು. ಕುಟುಂಬದ ದುಸ್ಥಿತಿಯನ್ನು ನಮ್ಮ ವಾಹಿನಿ ಕೆಲ ದಿನಗಳ ಹಿಂದೆ ವರದಿಯಾಗಿ ಪ್ರಸಾರ ಮಾಡಿತ್ತು. ಸುದ್ದಿ ವೀಕ್ಷಿಸಿದ ತೆರದಾಳ ಮತಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಹಾಗೂ ವೈದ್ಯರಾದ ಡಾಕ್ಟರ್ ಎ.ಆರ್. ಬೆಲಗಲಿ ಅವರು ತಕ್ಷಣ ಜ್ಯೋತಿ ಅವರ ಮನೆಗೆ ಭೇಟಿ ನೀಡಿ ಕುಟುಂಬದ ಯೋಗಕ್ಷೇಮ ವಿಚಾರಿಸಿದರು. ಈ ವೇಳೆ ಕುಟುಂಬಕ್ಕೆ ಅಗತ್ಯವಾದ ಆರ್ಥಿಕ ಹಾಗೂ ಮಾನವೀಯ ನೆರವು ನೀಡಿ ಧೈರ್ಯ ತುಂಬಿದರು. ಅವರೊಂದಿಗೆ ಆಗಮಿಸಿದ ಮೈಬೂಬಾ ನದಾಫ್ ಅವರು ಸಹ ತಮ್ಮ ಕೈಲಾದ ನೆರವು ನೀಡಿ ಮಾನವೀಯತೆ ಮೆರೆದರು. ಸಂಕಷ್ಟದಲ್ಲಿದ್ದ ಕುಟುಂಬಕ್ಕೆ ನೆರವಿನ ಹಸ್ತ ಚಾಚಿದ ಡಾಕ್ಟರ್ ಎ.ಆರ್. ಬೆಲಗಲಿ ಹಾಗೂ ಮೈಬೂಬಾ ನದಾಫ್ ಅವರ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ವರದಿ ಶಾನೂರ್ ಗೊಲ್ಲಂಬಾವಿ. ನಾನು ಒಬ್ಬರು 4 ಮಂದಿ ಮಕ್ಕಳು. ನಾ ಮೊದಲಲ್ಲಿ ಲೈತಿದ್ರಿ ನೀ ಕಾರ, ಆಮೇಲೆ ಬಿಟ್ಟು ಹೋಗಿ ನಾ 4 ವರ್ಷ ಆತ್ರ. ಅವ್ರು ಹೊಟ್ಟೆ ಸಂಬಂಧ ಹೋಗಿದ್ದಿದ್ರು. ಹೋಟೆಲಾಗ ಕೆಲಸ ಮಾಡ್ತಿದ್ರು. ಧಾರವಾಡ ಎಲಿಯ ಟೆಂಟಿನ ಇದ್ರಲ್ಲ, ಅಲ್ಲಿ ಕೆಲಸ ಮಾಡ್ತಿದ್ರು. ಅಲ್ಲಿ ಬಂದು ಒಂದು 10 ದಿವಸ ಆದ್ರೂ ಅಲ್ಲಿ ಎಲ್ಲ ಇಲ್ಲೇ ಇರ್ತಾರೆ. ಅವ ನಾ ಎಲ್ಲರೂ ಹೋಗೋದು ಬರೋದು ಮಾಡ್ತೀನಿ. ಅವ ಗಾಡಿ ಸಿದ್ದೇಶ್ವರನ ನಮಸ್ಕರಿಸಿ ಇವತ್ತಿನ ದಿವಸನಲ್ಲಿ ಬರಬೇಕಂದ್ರೆ ನಮ್ಮ ಪ್ರೆಸ್ದವರು ಹೇಳಿದವರು ಕಾರಣ. ಯಾಕೆಂದರೆ ನಮ್ಮದು ಜರ್ಮನ್ ಮೀಡಿಯಾ ಇವರು ಬ್ರದರು ನನಗೆ ಇಲ್ಲಿ ಬಂದು ಈ ಪರಿಸ್ಥಿತಿ ಹೇಳಿದರು. ನನಗೆ ಯಾಕೋ ಭಾಳ ಕೆಟ್ಟ ಅನಿಸ್ತು. ನಾವು ಒಂದು 4 ದಿವಸದಿಂದ ಟ್ರೈ ಮಾಡ್ತಿದ್ದು ಬರ್ಬೇಕಂತ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿದ್ದಿಲ್ಲ. ಇವತ್ತು ಬಂದು ನೋಡಿದರೆ ಭಾಳ ಪರಿಸ್ಥಿತಿ ಭಾಳ ಕೆಟ್ಟೈತಿ. ಅದರಿಂದ ಅವ್ರಿಗೆ ಪಾಪ ದೇವ್ರು ಇನ್ನೂ ಆಕಿನ ರಿಕವರ್ ಮಾಡಲಿ, ಇನ್ನೂ ಒಳ್ಳೆಯದಾಗಲಿ, ಇನ್ನೂ ಎಲ್ಲರೂ ಕೂಡ ಸಹಾಯ ಮಾಡೋಣ ಅಂಥೇಳಿ 2 ಮಾತು ಮುಗಿಸ್ತೇನೆ. ಧನ್ಯವಾದಗಳು.